ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆ ಬೆಳಗಾವಿ ನಗರದ ಪ್ರಮುಖ ಬೀದಿಗಳಲ್ಲಿ ತಿರಂಗ ಯಾತ್ರೆ ನಡೆಯಿತು. 200 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಮೆರವಣಿಗೆ ಮಾಡಲಾಯಿತು. ಅಂಬೇಡ್ಕರ್ ಗಾರ್ಡನ್ದಿಂದ ಹಿಡಿದು ಶಿವಾಜಿ ಗಾರ್ಡನ್ವರೆಗೂ ಕೂಡ ಜಾಥಾ ನಡೆಯಿತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸ್ಥಳೀಯರು ಯಾತ್ರೆಯಲ್ಲಿ ಭಾಗವಹಿಸಿದರು. ಭಾರತದ ಪರ ಘೋಷಣೆ ಕೂಗಿ ಸೈನಿಕರ ಪರ ಜೈಕಾರವನ್ನು ಕೂಗುವ ಮುಖಾಂತರ ಸೈನಿಕರಿಗೆ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ. ಮತ್ತು ಅವರ ಕಾರ್ಯಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಇವತ್ತು ಪಕ್ಷಾತೀತವಾಗಿ ಬೆಳಗಾವಿ ನಗರದ ಅನೇಕ ಸಂಘಟನೆಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಮುಖಂಡರು ಸೇರಿ ಈ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ತಿರಂಗ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಜನಜಾಗೃತಿ ಆಗಬೇಕು. ದೇಶ ಕಷ್ಟದ ಸಮಯದಲ್ಲಿದ್ದಾಗ ನಾವೆಲ್ಲರೂ ಎದ್ದು ಹೊರಗಡೆ ಬರಬೇಕನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ಹಿನ್ನೆಲೆಯಲ್ಲಿ ಈ ಯಾತ್ರೆಯನ್ನು ಇವತ್ತು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಈ ಯಾತ್ರೆಗೆ ಅಭೂತಪೂರ್ವವಾದಂಥ ಬೆಂಬಲ ಕೂಡ ಸಿಗ್ತಾ ಇದೆ. ತಾವು ಕೂಡ ಇದನ್ನು ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಈ ತಿರಂಗ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಭಾರತೀಯರಲ್ಲಿ ದೇಶಭಕ್ತಿಯನ್ನು ತುಂಬುವಂಥ ಅಪರೂಪದ ಕಾರ್ಯ ಆಗ್ತಾ ಇದೆ. ಆಪರೇಷನ್ ಸಿಂಧೂರನ್ನು ಮಾಡುವುದರ ಮುಖಾಂತರ ಬಹುಶಃ ಪಾಕಿಸ್ತಾನಿಗೆ ವಾರ್ ಅಷ್ಟೇ ಅಲ್ಲ, ಇದು ವಾರ್ನಿಂಗ್. ಮುಂದೆ ಪಾಕಿಸ್ತಾನ ಬದಲಾವಣೆ ಆಗಲಿಲ್ಲ ಅಂತಂದರೆ ವಾರ್ನೂ ಕೂಡ ಆಗ್ತದೆ. ನಾವೆಲ್ಲರೂ ಜಾತಿ, ಮತ, ಪಂಥ, ಪಂಗಡವನ್ನು ಬಿಟ್ಟು ನಾವೆಲ್ಲ ದೇಶಭಕ್ತರಾದ್ರೂ ಆದಿವಿ ಅಂತಂದರೆ ದೇಶಕ್ಕೆ ಉಳಿಗಾಲ ಇದೆ.